ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ಕೆಟಲ್ಲಿ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಏನಂತಂದರೆ ನೀವೇ ನೋಡಿ ಏನಿದೆ ಅಂತ ಗೆಸ್ ಮಾಡಿ ಕೊನೆವರೆಗೂ. ಸೊ ಇವಾಗ ಓಪನ್ ಮಾಡ್ತೀನಿ ಅದರಲ್ಲಿ ಏನಿದೆ ಅಂತ. ಅಲ್ಲಾಡಿಸ್ದಂಗೆ ಫ್ರೆಂಡ್ಸ್, ಇವಾಗ ಓಪನ್ ಮಾಡೋಣ ಹೇಗಿದೆ ಅಂತ. ನೋಡಿ, ನಿಮಗೆ ಪಿಕ್ಚರ್ ನೋಡಿದರೆ ಗೊತ್ತಾಗುತ್ತೆ. ವಾಟರ್ ಕ್ಯಾಟಲ್ ಇದು ಫ್ರೆಂಡ್ಸ್. ಇವಾಗ ಓಪನ್ ಮಾಡ್ತೀನಿ. ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ನಾನು ಆವಾಗಲೇ ತಗೋಬೇಕಾಗಿತ್ತು. ಸೊ ನಮ್ಮ ಹಸ್ಬೆಂಡ್ ಅವ್ರು ಇದೆಲ್ಲ ಏನು ಬೇಡ ಬೇಡ ಅಂತ ಇರ್ತಾರೆ. ಯಾಕಂದರೆ ಕರೆಂಟಿಂದಲ್ವ, ಮಕ್ಕಳು ಇರ್ತಾರೆ, ಏನಾದರೂ ತೊಂದರೆಗಳು ಆಗ್ತವೆ ಅಂತ ಎದ್ದುಕೊಂಡು ಏನು ಬೇಡ ಅಂತ ಇರ್ತಾರೆ. ಹಾಗಾಗಿ ಪಾತ್ರೆನಲ್ಲೇ ಕಾಯಿಸ್ಕೊಂಡು ನೀರು ಕುಡಿತಾ ಇದ್ವಿ. ನೋಡೋಣ ಹೇಗಿದೆ ಅಂತ. ಓಪನ್ ಮಾಡ್ತಾ ಇದ್ದೀನಿ. ಸೊ ಬಂದಿದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂದ್ಕೊತೀನಿ. ಇದನ್ನೆಲ್ಲ ಸೆಟ್ ಮಾಡಬೇಕು. ಸೆಟ್ ಮಾಡಿ ತೋರಿಸ್ತೀನಿ. ವಾವ್, ನೋಡಿ ಈ ಥರ ಇದೆ. ಸೊ ನೋಡಿ, ಇಲ್ಲಿಗೆ ಇದನ್ನು ಸೆಟ್ ಮಾಡಬೇಕು. ಕರೆಂಟ್ ಪವರ್ ಬರಬೇಕಂತೇಳಿ ಆವಾಗ ಸೆಟ್ ಮಾಡಿಬಿಟ್ಟು ಇದರೊಳಗಡೆ ನೀರು ಹಾಕ್ಬಿಟ್ಟು ಇಲ್ಲಿ ನೀರು ಓಪನ್ ಮಾಡಿಬಿಟ್ಕೊಳ್ಳೋದು. ಸೊ ತುಂಬ ಚೆನ್ನಾಗೈತೆ. ಇದು ಆನ್ ಆ್ಯಂಡ್ ಆಫ್ ಇರುತ್ತೆ. ಆನ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಸ್ವಿಚ್ ಬಟನ್ ಇದು ಚೆನ್ನಾಗಿದೆ. ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಕೊತೀನಿ. ಸೊ ಓಕೆ ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ನೀವು ತರಿಸ್ಕೊಳ್ಳಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ನಾವು ಯಾವ ಥರ ಯೂಸ್ ಮಾಡಬೇಕಂತೇಳಿ ಇದರಲ್ಲಿ ಎಲ್ಲ ಟಿಪ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಕೋಬೋದು. ಯೂಸರ್ ಮ್ಯಾನ್ಯಲ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಬ್ಯಾಕ್ಗ್ರೌಂಡ್ ಕಡೆ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇದಷ್ಟೊಂದು. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಕಾಣಿಸಲ್ಲ ಅನಿಸುತ್ತೆ, ನನ್ನ ಫೋನ್ ಕ್ಲಿಯರ್ ಇಲ್ಲ ಅಷ್ಟೊಂದು, ಅದಕ್ಕಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಆಪ್ಷನ್ 1, 2, 3 ಆಪ್ಷನಿಗೆ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಕೋಬೋದು ಯಾವ ರೀತಿ ಯೂಸ್ ಮಾಡೋದಂತ ಹೇಳಿ. ಸೊ ನೋಡಿ, ನಾವು ನೀರು ಹಾಕ್ಕೋಬೇಕು ಅಂತಂದರೆ ಈಗ ಇಲ್ಲಿ ಓಪನ್ ಮಾಡ್ಕೋಬೇಕು. ಇದು ಮುಚ್ಚಳ ಇದು ನೋಡಿ. ಸೊ ಇದು ನೋಡಿ, ಈಗ ಹಿಂಗೆ ಮುಚ್ಚೋದು. ಇದು ಸುಮ್ಮನೆ ಹಿಂಗೆ ಹಾಕೋದು, ಹಿಂಗೆ ತೆಗಿಯೋದು ಇರುತ್ತೆ. ಚೆನ್ನಾಗಿದೆ. ಹೀಗೆ ಪ್ರೆಸ್ ಮಾಡಿದರೆ ಸ್ವಲ್ಪ ಗಟ್ಟಿ ಕೂತ್ಕೊಳ್ಳುತ್ತೆ. ನಾವು ಏನಾದ್ರು ಕಾಯಿಸಿರೋ ನೀರೇ ಬಿಟ್ಕೋಬೇಕಂತಂದರೆ ಇಲ್ಲಿಂದ ಈ ಥರನ ಹಿಂಗೆ ಬಗ್ಗಿಸ್ಕೊಂಡು ಹಾಕೋಬೇಕಾಗುತ್ತೆ. ಮತ್ತು ಇದನ್ನು ಹೀಟ್ಗೆ ಹಾಕಬೇಕು ಅಂತಂದರೆ ಇಲ್ಲಿ ಹಾಕ್ಬಿಟ್ಟು, ಸೊ ನೋಡಿ, ಇದ್ರ ಮೇಲೆ ಕೂರಿಸ್ಬಿಟ್ಟು ಇದು ಪ್ಲಗ್ ಏನಿರುತ್ತಲ್ವ ಸ್ವಿಚ್ಚಿಗೆ ಹಾಕ್ಬಿಟ್ಟು, ಸೊ ಇಲ್ಲಿ ಆನ್ ಮಾಡಿಕೊಂಡ್ರೆ ಆನ್ ಆಗುತ್ತೆ. ಆವಾಗ ನೀರು ಹೀಟ್ ಆಗುತ್ತೆ ಚೆನ್ನಾಗಿ. ಸೊ ಚೆನ್ನಾಗಿದೆ ಸಿಂಪಲ್ಲಾಗಿ. ಸೊ ನೀರು ಕುಡಿಬೇಕು ಅಂದರೆ ಚಳಿಗಾಲದಲ್ಲಿ ಅಥವಾ ಬಾಣಂತಿಯರಿಗೆ ಎಲ್ಲ ತುಂಬಾ ಉಪಯೋಗ ಆಗುತ್ತೆ. ಸೊ ನನಗೆ ಇಷ್ಟ ಆಯಿತು. ನೀವು ಕೂಡ ಇಷ್ಟ ಆದರೆ ತಗೊಳ್ಳಿ. ಚೆನ್ನಾಗಿದೆ ಪ್ರಾಡಕ್ಟು. ನಾನು ಬಿಗ್ ಬಾಸ್ಕೆಟಲ್ಲಿ ತೊಗೊಂಡಿರೋದು. ತುಂಬ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನೋಡೋಣ ಎಲ್ಲಿ ಓಪನ್ ಇರುತ್ತೆ ಅಂತ. ಹಾಗೆ ಮಕ್ಕಳನ್ನು ರೆಡಿಯಾಗಿದ್ದಾರೆ. ಸೊ ನೋಡಿ, ಈ ರೀತಿ ರೆಡಿಯಾಗಿದ್ದಾರೆ. ಇನ್ನು ನನ್ನ ಮಗ ಅಂತೂ ಆಟ ಆಡ್ಕೊಂಡು ನೀರು ಕುಡಿತಾ ಇದ್ದ. ನೀರು ಕೊಟ್ಟಿದ್ದೀವಿ. ಸೊ ಇನ್ನು ಇವಾಗ ಹೊರಟಿದ್ದೀವಿ. ಸೊ ನೋಡೋಣ ಹೇಗಿದೆ ದೇವಸ್ಥಾನದಲ್ಲಿ, ಹೇಗೆ ರೆಡಿ ಮಾಡಿದ್ದಾರೆ ಅಂತ. ಹಬ್ಬ ಇರೋದ್ರಿಂದ ಸೊ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ ಮತ್ತೆ ನಾನು. ಫ್ರೆಂಡ್ಸ್ ನೋಡಿ, ದೇವಸ್ಥಾನಕ್ಕೆ ಬಂದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ. ಇನ್ನು ಸಂಜೆ 5 ಗಂಟೆ ಆಗಿತ್ತು. ಮನೇಲಿ ಇನ್ನೇನು ಮಾಡಬೇಕು ಹೋಗಿ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಪಕ್ಕನೇ ಪಾರ್ಕ್ ಇತ್ತು ಒಂದು ರೋಡಲ್ಲಿ. ಅದೇ ಪಾರ್ಕಿಗೆ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡು ಆಟ ಆಡ್ಸೋದಕ್ಕೆ ಅಂತ. ಫ್ರೆಂಡ್ಸ್, ಪಾರ್ಕಿಗೆ ಬಂದಿದ್ದೀವಿ. ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ. ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಪಾರ್ಕಿಗೆ ಬಂದಿದ್ದೀವಿ. ಆಟ ಆಡ್ಕೊತಾ ಇದ್ದಾರೆ. ಫ್ರೆಂಡ್ಸ್, ಮನೆಗೆ ಬಂದು ಕೂತ್ಕೊಂಡಿದ್ದೀವಿ. ಸೊ ತುಂಬ ಸೆಕೆ ಆಯಿತು. ಬಿಸಿಲಿಲ್ಲ, ಆದ್ರೂ ಸ್ವಲ್ಪ ಸೆಕೆ ಆಗ್ತಾಯಿದೆ. ಇವರೆಲ್ಲ ತಿನ್ನಕ್ಕೆ ಕೊಡಿಸ್ಕೊಂಬಂದಿದ್ದೀವಿ, ಎಲ್ಲ ತಿಂತಾ ಇದ್ದಾರೆ. ನೀಟಾಗಿ ತಿನ್ನಪ್ಪ. ಫೋಲ್ ಚಾಕ್ಲೇಟ್ ತೊಗೊಬಂದಿದ್ರು, ತಿಂತಾ ಇದ್ದಾರೆ ನೋಡಿ. ಚಿಪ್ಸು, ಲೇಸ್. ಓಕೆ ಫ್ರೆಂಡ್ಸ್,
ಸೊ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಆಟ ಆಡಿಸ್ಕೊಂಡು ಮಕ್ಕಳಿಗೆ ಅಲ್ಲೇ ಪಾರ್ಕ್ ಇತ್ತು, ಸೊ ಪಾರ್ಕಿಗೆ ಹೋಗಿ ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ.